the 7th anniversary of our biking club. 7 years ago, we started as a small biking group, passionate riders, united by our love for adventure, fitness and open roads. Today, we stand together as a strong community, bond not just by the biking, but the friendship, support and shared memories. Over the years, we have conquered countless trials, explored new routes and faced challenges head-on. Each ride has been more than a journey. It has been a story for perseverance, teamwork and joy. Our club has grown a little on a family note where every member inspire the other to push the boundaries and embrace the spirit of biking. The milestone is not just about the looking back, it's about looking forward. As we celebrate the brighter future, together we continue to promote health, living, adventure and commemorate the welcoming the new riders to our group. On behalf of the organizing team, I thank each and every one of you, our team, supporters and well-wishers for being a part of this wonderful journey. Without your dedication and enthusiasm, the club would have not been what is today. So we celebrate the anniversary with pride, joy and of course with the thrill of the ride. ಎಸ್, ನನ್ನ ಜೊತೆ ಇದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ನಟರು, ಸಮಾಜ ಸೇವಕರಾಗಿ ಕೂಡ ಅದ್ಭುತವಾಗಿ ಗುರುತಿಸ್ಕೊಂಡಿದ್ದಾರೆ. ಅನಿರುದ್ಧ್ ಜತ್ಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಇವತ್ತು ಹ್ಯಾಪಿ ಸೌಲ್ಸ್ ಬೈಕರ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹೇಗನ್ನಿಸ್ತಾ ಇದೆ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಇವತ್ತು ಒಂದು ಯುವಕರು ಎಲ್ಲ ಸೇರಿ ಒಂದು ಹ್ಯಾಪಿ ಸೌಲ್ ಬೈಕರ್ಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 7ನೇ ವರ್ಷದ ಆನಿವರ್ಸರಿ, ನೀವು ಕೂಡ ಬಂದಿದ್ದೀರಾ. ಹೇಗನ್ನಿಸ್ತಾ ಇದೆ ಸರ್? ಸಂತೋಷ ಇದೆ. ಜೊತೆಗೆ ಅಂದರೆ ಇದು ಕೇವಲ ಸಮಾರಂಭ ಅಷ್ಟೇ ಅಲ್ಲ, ಅರಿವು ಮೂಡಿಸೋ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಬೈಕ್ ಮೇಲೆ ಹೋಗ್ತಿರ್ಬೇಕಾದ್ರೆ ಯಾವ ರೀತಿಯಲ್ಲಿ ಜಾಗೃತಿ ನಾವು ಮಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ, ಹೆಲ್ಮೆಟ್ನ ಧರಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಥರದ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜಕ್ಕೂ ಹೆಮ್ಮೆ ವಿಚಾರ. ಇತ್ತೀಚೆಗೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಈ ಸ್ವಚ್ಛ ಭಾರತ ಬಗ್ಗೆ ಮತ್ತು ಕಸ ಬೆಂಗಳೂರಲ್ಲಿ ಕಸ ಅಂತ ಹೇಳಿದ್ರೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದನ್ನು ನೀವು ಯಾವ ಥರ ಇದನ್ನು ಯೋಚನೆ ಮಾಡ್ಕೊಂಡು ಇದನ್ನು ಏನಾದರೂ ಮಾಡಿ ನಾವು ಕೈ ಜೋಡಿಸ್ಬೋದು ಅಥವಾ ಇದನ್ನು ತಡೆಗಟ್ಬೋದು ಅನ್ನೋದನ್ನು ಹೆಂಗೆ ಅನಿಸ್ತಾರೆ? ನಾವೆಲ್ಲ ನಿಮಿತ್ತ ಮಾತ್ರ ಇರ್ತೀವಿ, ದೇವರು ಮಾಡಿಸ್ತಾ ಇರ್ತಾನೆ ಅಷ್ಟೇ, ನಾವು ನಿಮಿತ್ತ ಅಷ್ಟೇ. ಯಾಕಂದರೆ ನಾವು ಅಂದ್ಕೊಳ್ತೀವಿ ಸೆಲೆಬ್ರಿಟೀಸ್ ಅಂದರೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಮಾತ್ರ ಗುರುತಿಸ್ಕೊಂಡಿರ್ತಾರೆ, ಬೇರೆ ಈ ಥರ ಸಾಮಾಜಿಕ ಸೇವೆಗಳಲ್ಲಿ ಕಡಿಮೆ ಕಾಣಿಸ್ಕೊಡ್ತಾರೆ ಅಂತ ಅಂದ್ಕೊಳ್ತೀವಿ. ನೀವು ಖುದ್ದಾಗಿ ಗ್ರೌಂಡ್ಗೆ ಇಳಿದು ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾಯಿದ್ದೀರಾ. ಹಾಗಾಗಿ ಈ ಪ್ರಶ್ನೆ ಬಂದು ಸರ್. ನಾವೆಲ್ಲರೂ ನಾಗರಿಕರೇ ಅಲ್ವಾ, ಹಾಗಾಗಿ ಸಮಾಜ ಇಲ್ಲದೆ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಂದು ಒಂದು ದೊಡ್ಡ ಬೃಹತ್ ಕುಟುಂಬದ ಒಂದು ಭಾಗ, ಒಂದು ಚಿಕ್ಕ ಅಂಶ ಅಷ್ಟೇ. ಹಾಗಾಗಿ ನಮ್ಮ ಕುಟುಂಬ ಅಂತಂದರೆ ಒಂದು ವೈಯಕ್ತಿಕ ಕುಟುಂಬ, ಅದರ ಜೊತೆಗೆ ಸಮಾಜ ಕೂಡ ನಮ್ಮ ಕುಟುಂಬನೇ ಆಗುತ್ತೆ. ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಪರಿಸರ ಸ್ವಚ್ಛವಾಗಿರಬೇಕು. ಆ ನಿಟ್ಟಲ್ಲಿ, ಆ ದೃಷ್ಟಿಯಲ್ಲಿ ನಾನು ನನ್ನ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀನಿ. ಆ ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಷ್ಟೇ. ಸರ್, ಕೊನೆಯದಾಗಿ ನಮ್ಮ ಯತೀಶ್ನ ಹುಟ್ಟುಹಬ್ಬ ಕೂಡ ಆ್ಯಕ್ಚುಲಿ ಅವರು ಮತ್ತು ಅಕ್ಷಯ್ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು, ಅವ್ರಿಗೆ ಒಂದು ಸ್ಪೆಷಲ್ ವಿಶಸ್. ಅವ್ರಿಗೆ ಒಳ್ಳೆಯದಾಗಲಿ, ಆ ಭಗವಂತ ಅವರಿಗೆ ಯಶಸ್ಸನ್ನು ಕಲ್ಪಿಸಲಿ, ಅವರು ಅಂದ್ಕೊಂಡಿರೋ ಕನಸುಗಳನ್ನು ನನಸು ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಜೊತೆಗೆ ಅವರಿಂದ ಇನ್ನಷ್ಟು ಮತ್ತಷ್ಟು ಒಳ್ಳೊಳ್ಳೆ ಕೆಲಸಗಳು ಆಗೋ ಹಾಗೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಸ್ಲಂ ಸೂಪರ್ ಸ್ಟಾರ್ ಮಾತಾಡ್ತಾ ಇದ್ದೀನಿ. ಸ್ಟಾರ್ ಕನ್ನಡ ವತಿಯಿಂದ ಸ್ಟಾರ್ ಕನ್ನಡದ ವಿಶೇಷ ಕಾರ್ಯಕ್ರಮ ಈ ದಿನ ಹ್ಯಾಪಿ ಸೋಲ್ಸ್ ಬೈಕರ್ಸ್ನ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಕ್ರಿಕೆಟ್ ರಂಗದಲ್ಲಿ ಅದ್ಭುತ ಒಂದು ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ನೀವು ಎಲ್ಲಿ ಹೋದರೂ ಕೂಡ ಈ ವ್ಯಕ್ತಿನ ಕಾಣ್ಬೋದು. ಜೊತೆಗೆ ನಮ್ಮ IPL ಅಂತೂ RCBಗೆ ಜೈ ಅಂತ ಹೇಳೋದ್ರಲ್ಲಿ ಮೊಟ್ಟ ಮೊದಲಿಗರು ಇವರೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುಕುಮಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ಎಸ್ ಸರ್, ಸೂಪರ್ ಸರ್, ಸೂಪರ್. ನೀವು ಹೇಗಿದ್ದೀರಾ ಸರ್? ಆ್ಯಕ್ಚುಲಿ ಸೂಪರ್ ಆಗಿದ್ದೀನಿ ಸರ್, ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ದಿದ್ದೀರಿ. Yes, yes, ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ RCB ಫ್ಯಾನ್ ಆಗಿ. ಎಸ್ ಸರ್, ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ. ಎಸ್, ನೀವು ದೊಡ್ಡ RCB ಫ್ಯಾನ್ ಆಗಿ ಇವತ್ತು ನಮ್ಮ ಹ್ಯಾಪಿ ಸೋಲ್ ಬೈಕರ್ಸ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ ಸರ್, ಯಾಕಂದರೆ ಇದು 7th ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ನಾನು ಕರೆದು ಕೂಡಲೇ, ಯಾಕಂದರೆ ಯಾವುದೇ ಸ್ಪೋರ್ಟಿ ಇವೆಂಟ್ ಇದ್ದರೆ ನಾನು ಖಂಡಿತ ನನ್ನ ಪ್ರೆಸೆನ್ಸ್ ಇರುತ್ತೆ ಅಲ್ಲಿ. ಯತೀಶ್ ಅವರು ತುಂಬ ದಿವಸದಿಂದ ನನಗೆ ಪರಿಚಯ. ಅವ್ರು ಕರೆದು ಕೂಡಲೇ ನಾನು ಯಾವುದೇ ಥಾಟ್ ಇಲ್ದಿರ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಸರ್. ಸರ್, ನಿಮ್ಮನ್ನು ನಾವು RCB ಫ್ಯಾನ್ ಆಗಿ ನೋಡಿದ್ದೀವಿ, ದೊಡ್ಡ ಕ್ರಿಕೆಟ್ ಫ್ಯಾನ್ ಆಗಿ ನೋಡಿದ್ದೀವಿ. ನಿಮ್ಮ ಬಗ್ಗೆ ಎಷ್ಟೋ ಜನಕ್ಕೆ ನೀವೇನು, ಯಾವ ಥರ ಏನು ಕೆಲಸ ಮಾಡ್ತಾ ಇದ್ದೀರಿ, ಏನು ಸ್ವಲ್ಪ ಪರಿಚಯ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಸರ್. ಅದ್ರ ಬಗ್ಗೆ ಏನು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಕೆ ಇಂಡೇವ್ ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಬಾಸ್ ಡಾಕ್ಟರ್ ಝೇವಿಯರ್ ಬಿಟ್ಟು, ಚೇರ್ಮನ್ ಕೆ ಇಂಡೇವ್ ಲಾಜಿಸ್ಟಿಕ್ಸ್, ಅವರು ನನಗೆ ಥ್ರೂಔಟ್ ವರ್ಲ್ಡ್ ಟ್ರಾವೆಲ್ ಮಾಡೋಕ್ಕೆ ಸ್ಪಾನ್ಸರ್ ಮಾಡ್ತಾರೆ. ಈಗ ಕಂಪ್ನಿಗೂ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ. ನನಗೆ ಇವಾಗ ಏನೇ ಈ ಮಟ್ಟಕ್ಕಿದ್ದೀನಿ ಅಂದರೆ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಬಾಸ್. ಸೂಪರ್ ಸರ್. ನೋಡಿ, ಎಲ್ಲ ರಂಗದಲ್ಲೂ ಕೂಡ ಒಬ್ಬೊಬ್ಬರು ಬಾಸ್ ಇರ್ತಾರೆ. ಇಲ್ಲಿ ಇವರಿಗೆ ಇವರ ಕಂಪ್ನಿಯ ಬಾಸ್ ಇವತ್ತು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಖ್ಯಾತಿ ಪಡೆದಕ್ಕೆ ಇವರ ಬಾಸು ಕೂಡ ಮೂಲ ಕಾರಣ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಸರ್, ಇವತ್ತು ಹ್ಯಾಪಿ ಸೋಲ್ ಬೈಕರ್ನ ಪ್ರೋಗ್ರಾಮ್ನಲ್ಲಿ ನೀವು ಯಾವ್ದಾದ್ರು ಬೈಕ್ ಓಡಿಸಿದ್ರಾ? ಇಲ್ಲ, ನಾನು ಪಿಲ್ಲಿನಾಗೆ ರೈಡ್ ಮಾಡಿದೆ. ಯಾಕಂದರೆ ನಾನು ಇದು ಎಡ್ಗೇರಲ್ಲಿ ಹಾಕೊಂಡಿರೋದ್ರಿಂದ ಕಾಸ್ಟ್ಯೂಮಲ್ಲಿ ಅಷ್ಟು ಈಸಿಯಾಗಿ ಡ್ರೈವ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಐ ಡೋಂಟ್ ಟೇಕ್ ಎ ರಿಸ್ಕ್. ಯಾಕಂದರೆ ಇದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದ್ರಿಂದ ನಾನು ಹಿಂದೆ ಪಿಲ್ಲಿನ್ ರೈಡರ್ ಆಗಿ ಹೋಗಿದ್ದೆ. ಎಸ್ ಸರ್, ಯತೀಶ್ ಹಾಗೂ ಅಕ್ಷಯ್ ಅವರು ಇಬ್ಬರು ಸೇರಿ ಈ ಒಂದು ತಂಡನ ಕಟ್ಟಿ ಒಂದು ಅದ್ಭುತ ಒಂದು ಶೋನ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗುತ್ತೆ ಸರ್, ಯಾಕಂದರೆ ಇದು ಫ್ಯೂಚರ್ ಜನ್ರೇಷನ್ಗೆ ಇದು ಒಂದು ಮೆಸೇಜ್ ಕೊಡೋಂಗೆ. ಅಂದರೆ ಅಷ್ಟು ಈಸಿ ಅಲ್ಲ ಈ ಎಲ್ಲರೂ ಕರೆದು ಈ ಥರ ಸಂಡೇ ಒಂದು ಅವ್ರವ್ರ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ. ಬಟ್ ಆದರೂ ಅವರು ಟೀಮೆಲ್ಲ ಸೇರಿ ಮುಂದಿನ ಪೀಳಿಗೆಗೆ ಯಾವ ಥರ, ಯಾಕಂದರೆ ನೋಡಿ, ನಾನು ಒಂದು ಪ್ಯಾಷನ್ ಆಗಿ ಮಾಡೋಕ್ಕೆ ಹೋಗಿ ಈಗ ಪ್ರೊಫೆಷನಲ್ ಆಗೋಯ್ತು. ನಂದು ಒಂದು ಫ್ಯಾನ್ ಆಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟು ಇಡೀ ಪ್ರಪಂಚ ತಿರುಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಸೊ ಇವರು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಸೋಷಲ್ ಕಾಸ್, ಈಗ ನೆಕ್ಸ್ಟು ಬ್ಲಡ್ ಡೊನೇಷನ್ ಏನೋ ಮಾಡ್ತೀನಿ ಅಂತಲೂ ಕೇಳ್ಪಟ್ಟೆ. ಸೊ ಇಟ್ ಈಸ್ ಸಮಥಿಂಗ್ ದೇ ಡೂಯಿಂಗ್ ಫಾರ್ ಎ ಸೊಸೈಟಿ. ತುಂಬ ಖುಷಿ ಅನಿಸುತ್ತೆ. ಎಸ್ ಸರ್, ಜೊತೆಗೆ ಸಾಕಷ್ಟು ರೈಡರ್ಸ್ಗಳು ಕೂಡ ಬಂದಿರು, ಹೆಣ್ಮಕ್ಳು ಕೂಡ ರೈಡ್ ಮಾಡ್ತಾ ಇದ್ರು. ಅವ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಹಾಡೇ ಬರ್ದಿದ್ದಾರಲ್ಲ ಸರ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಸೊ ಯಾವುದ್ರಲ್ಲೂ ಕಮ್ಮಿ ಇಲ್ಲ ನಮ್ಮ ಹೆಣ್ಮಕ್ಳು. ಸೊ ಖಂಡಿತ ಅವ್ರಿಗೂ ಒಳ್ಳೇದಾಗಲಿ, ಸೇಫಾಗಿ ಡ್ರೈವ್ ಮಾಡಲಿ. ಸೊ ಆನ್ ಬಿಹಾಫ್ ಆಫ್ ಆಲ್ RCB ಫ್ಯಾನ್ಸ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು, ಮತ್ತೆ ನಾವು ಕಪ್ ಗೆದ್ದಿದ್ದೀರಿ. ಹ್ಯಾಟ್ರಿಕ್ ಕಪ್ ವೇಟಿಂಗ್. ಮುಂದಿನ ಸಲ ಕಪ್ಪನ್ನು ನಮ್ಮದೇ. ಎಸ್, ಪ್ರತಿ ಸಲ ಕಪ್ ನಮ್ಮದೇ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ನಮ್ಮ ಸುಕುಮಾರ್ ಸರ್ ಅವರು. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಕೊನೆ ಹಂತದಲ್ಲಿ ನಾವು ಜೈ RCB ಅಂತ ಹೇಳಿದ್ರೆ ಅದು ಮಜಾ ಅಲ್ವಾ ಸರ್? ಜೈ ಹಿಂದ್, ಜೈ RCB. ಜೈ RCB. ಎಸ್, ಹ್ಯಾಪಿ ಸೋಲ್ ಬೈಕರ್ಸ್ನ ಸಂಸ್ಥಾಪಕರು ನನ್ನ ಜೊತೆ ಇದ್ದಾರೆ. ಯತೀಶ್ ಅಂತಲೇ ಫೇಮಸ್ ಆಗಿರೋರು. ಸುಮಾರು 7 ವರ್ಷಗಳಿಂದ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈ ಹ್ಯಾಪಿ ಸೋಲ್ ಬೈಕರ್ಸ್ 7 ಇಯರ್ಸ್ ಆನಿವರ್ಸರಿ ಸೆಲೆಬ್ರೇಷನ್ನ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾವ ಥರ ಈ ಪ್ರೋಗ್ರಾಮ್ ನಡೀತಾ ಇದೆ, ಯಾರ್ಯಾರು ಬಂದಿದ್ದಾರೆ, ಸಂಪೂರ್ಣ ಮಾಹಿತಿನ ಸ್ಟಾರ್ ಕನ್ನಡದಲ್ಲಿ ನೋಡೋಣ ಬನ್ನಿ. ಎಸ್, ನಮಸ್ತೆ ಯತೀಶ್, ಹೌ ಆರ್ ಯು? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ನೀವೇ ಇದ್ದೀರಾ? ಸೂಪರ್ ಸೂಪರ್. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಫಸ್ಟ್ ಮೊದಲಿಗೆ ನಿಮಗೆ ಹ್ಯಾಪಿ ಬರ್ಡೇ. ಯಾಕಂದರೆ ಬರ್ಡೇ ದಿನಾನೂ ಕೂಡ ಒಂದು ದೊಡ್ಡ ಇವೆಂಟ್ನ ವಹಿಸ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? ಸರ್, ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನನ್ನ ಬರ್ಡೇ ಅನ್ನೋದಕ್ಕಿಂತ ನನ್ನ ಒಂದು ಸೇಫ್ಟಿ ಅವೇರ್ನೆಸ್ ಕಾಸ್ ಒಂದು ರೈಡ್ ಮಾಡಬೇಕು ಅಂತ ನನಗೆ ಅಂದ್ಕೊಂಡಿದ್ದೆ. ಸೊ ಅದನ್ನು ಸಕ್ಸಸ್ ಮಾಡೋ ಸೇಮ್ ಡೇನೇ ನನಗೆ ಆ್ಯನಿವರ್ಸರಿನೂ ಅದೇ ಟೈಮ್ಗೆ ಬಂತು. ಹಾಗಾಗಿ ನಾನು ಅಟ್ ಎ ಟೈಮ್ 2 ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಖುಷಿಯಲ್ಲಿ ಇದನ್ನು ಇಷ್ಟೊಂದೆಲ್ಲ ಆರ್ಗನೈಸ್ ಮಾಡಿದೆ ಸರ್. ಎಸ್, ಹ್ಯಾಪಿ ಸೋಲ್ಸ್ ಬೈಕರ್ಸ್ ಇದು ಹೇಗೆ ಹುಟ್ಕೊಳ್ತು, ಯಾರ್ಯಾರು ಇದ್ದಾರೆ ಇದರಲ್ಲಿ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಹ್ಯಾಪಿ ಸೋಲ್ ಬೈಕರ್ಸಲ್ಲಿ ಆ್ಯಕ್ಚುಲಿ ನಾವೊಂದು ಸ್ಟಾರ್ಟಿಂಗಲ್ಲಿ ಒಂದು ಮುರುಡೇಶ್ವರ ರೈಡ್ ಹೋಗ್ಬೇಕಂತ 2019ನಲ್ಲಿ ಒಂದು 17 ಜನ ನಾವು ರೆಡಿ ಆದ್ವಿ. ಸೊ ಆವಾಗ ನಾವು ಫಾರ್ಮ್ ಆಗಿರೋದು ಹ್ಯಾಪಿ ಸೋಲ್ ಅಂತ ಮಾತ್ರ. ಅದಾದಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಬೆಳವಣಿಗೆಯಲ್ಲಿ ಹ್ಯಾಪಿ ಸೋಲ್ ಬೈಕರ್ಸ್ ಆಗಂತ ಕನ್ವರ್ಟ್ ಆಯಿತು. ಅದಕ್ಕೊಂದು ಟ್ಯಾಗ್ ಲೈನ್ ಕೊಡಬೇಕಂತ ಅನ್ನೋನ್ ಟು ನೋನ್ ಅಂತ ನಾವು ಇದು ಮಾಡಿದ್ವಿ. ಎಸ್, ಈ ಒಂದು ಹ್ಯಾಪಿ ಸೋಲ್ ಬೈಕರ್ಸಲ್ಲಿ ಯಾರ್ಯಾರು ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳ್ತೀರಾ? ಸರ್, ಆ್ಯಕ್ಚುಲಿ ಹ್ಯಾಪಿ ಸೋಲ್ ಬೈಕರ್ಸಲ್ಲಿ ನಾನು ಫೌಂಡರ್ ಮೆಂಬರು. ನನ್ನ ಕ್ಲಬ್ಬಲ್ಲಿ ಆಲ್ಮೋಸ್ಟ್ 10 ಜನ ಅಡ್ಮಿನ್ಸ್ ಇದ್ದಾರೆ.
ಸೊ ದೇ ವಿಲ್ ಟೇಕ್ ಕೇರ್ ಎಂಟೈರ್ ನಮ್ಮ ಗ್ರೂಪ್ ರೈಡ್ಸ್ ಆಗಿರ್ಬೋದು, ಕೊಲಾಬ್ರೇಷನ್ ನೀವು ನೋಡ್ಬೋದು. ತುಂಬ ಜನ ವಾಲಂಟಿಯರ್ಸಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು. ಅವರೆಲ್ಲ ಅಡ್ಮಿನ್ಸೇ ಸರ್, ಆರೆಂಜ್ ಕಲರ್ ಟಿ ಶರ್ಟ್ ಆಗಿರೋರೆಲ್ಲ. ಎಸ್, ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಬಂದಿದ್ರು. ಯಾರ್ಯಾರು ಬಂದಿದ್ರು ಅವ್ರ ಬಗ್ಗೆ ಮಾಹಿತಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಆ್ಯಕ್ಚುಲಿ ಅನಿರುದ್ಧ್ ಸರ್ ಬಂದಿದ್ದರು. ಸೊ ಅದಾದಮೇಲೆ ನಮ್ಮ ಸುಕುಮಾರ್ ಸರ್ RCB ಫ್ಯಾನ್ ಒಬ್ಬರು ಬಂದಿದ್ದರು. ಆಮೇಲೆ ಸೀತಾರಾಮ್ ಸರ್ ಬಂದಿದ್ದಾರೆ. ಅದಾದಮೇಲೆ ನಮ್ಮ ಶ್ರವಂತಿ ಅಂತ ಒಬ್ರು ಇದ್ದಾರೆ. ಸೊ ನಿರಂಜನ್ ದೇಶಪಾಂಡೆ ಅವರು ಬರ್ತೀನಿ ಅಂದಿದ್ದಾರೆ, ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಎಸ್, ಜೊತೆಗೆ ಇವತ್ತು ಒಂದು ಹ್ಯಾಪಿ ಸೋಲ್ಸ್ ಬೈಕರ್ಸ್ ಹ್ಯಾಪಿ ಸೋಲ್ಸ್ ಬೈಕರ್ಸಲ್ಲಿ ಸಾಕಷ್ಟು ಜನ ನಿಮಗೆ ಸಹ ಹಸ್ತ ಚಾಚಿದ್ದಾರೆ. ಈ ಒಂದು ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ, ಎದ್ರ ಬಗ್ಗೆ ಏನಾದರೂ ಮಾಹಿತಿ, ಅಥವಾ ಯಾರು ನಿಮ್ಮ ಸಪೋರ್ಟ್ ಮಾಡಿದ್ರು ಅವ್ರ ಬಗ್ಗೆ ಏನಾದರೂ ಮಾಹಿತಿ? ಸರ್ ಆ್ಯಕ್ಚುಲಿ ನಾವು ಇವತ್ತು ಗೋಪಾಲನ್ ಸಿಗ್ನೇಚರ್ ಮಾಲಲ್ಲಿ ಮಾಡ್ತಾ ಇರೋದು, ಓಲ್ಡ್ ಮಡ್ರಾಸ್ ರೋಡಲ್ಲಿ. ಸೊ ಆ್ಯಕ್ಚುಲಿ ವೆನ್ಯೂ ಪಾರ್ಟ್ನರಾಗೆ ಅವರೇ ಬಂದಿದ್ದು ನಮಗೆ. ಸೊ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಅದಾದಮೇಲೆ ನಮಗೆ ತುಂಬ ಜನ ಹಾಗೆ ಸ್ಪಾನ್ಸರ್ಸ್, ಆಕ್ಸೆಸರೀಸ್ ಪಾರ್ಟ್ನರ್ ಆಗಿರ್ಬೋದು, ಎನರ್ಜಿ ಪಾರ್ಟ್ನರ್ ಆಗಿರ್ಬೋದು, ಮೈನಾಗ್ ರೇಡಿಯೋ 92.7 ರೇಡಿಯೋ ಪಾರ್ಟ್ನರ್ ಬಂದಿದ್ದಾರೆ. ಸೊ ನೀವು ನಮ್ಮ ಅಸ್ಲಂ ಸರ್, ನೀವು ಯಾವತ್ತಿದ್ರೂ ನಮಗೆ ಬೆನ್ನೆಲುಬಾಗಿ ನಾನು ನಿಂತಿದ್ದೀರಾ. ಸೊ ನೀವು ತುಂಬ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ದಟ್ ಸರ್. ಎಸ್, ಜೊತೆಗೆ ಇಷ್ಟೊಂದು ಅದ್ಭುತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ಜನ ರೈಡರ್ಸ್ ಬಂದಿದ್ದಾರೆ ಅಂತ ಕೇಳ್ಪಟ್ವಿ. ಸುಮಾರು ಬೈಕ್ಸ್ನ ನೋಡಿದೆ. ಎಷ್ಟು ಜನ ರೈಡರ್ಸ್ ಬಂದರು, ಏನೇನು ಮಾಡಿದ್ರಿ, ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಒಂದು 100+ ಮೆಂಬರ್ಸು ಬೈಕ್ ಬಂದಿದೆ. ಸೊ ನಾರ್ಮಲ್ ಬೈಕ್ಸು ಬಂದಿದೆ, ಸೂಪರ್ ಬೈಕ್ಸು ಬಂದಿದೆ. ಸೊ ಇವಾಗ ಆ್ಯಕ್ಚುಲಿ ಲಂಚ್ ಟೈಮ್ ಎಲ್ಲ ಆಗ್ತಾ ಇದೆ. ಅದಾದಮೇಲೆ ಒಂದು ಪ್ರೊಫೆಷ್ನಲ್ ಒಂದು ಸರ್ಟಿಫೈಡ್ ಸ್ಟೆಂಟ್ ಟೀಮ್ ಒಂದಿದೆ. ಸೊ ಅವ್ರು ಇವಾಗ ಸ್ಟೆಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಷ್ಟೇ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಇನ್ನು ಈ ಥರ ಅದ್ಭುತ ಸಮಾಜ ಸೇವೆ ಕಾರ್ಯಕ್ರಮಗಳು ಮಾಡ್ತಾ ಇರಿ. ಜೊತೆಗೆ ಅವರ ಒಂದು ಹುಟ್ಟುಹಬ್ಬದಲ್ಲೇ ಈ ಥರ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ. ಯತೀಶ್ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಸೋಲ್ ಬೈಕರ್ನ ಮುಖ್ಯಸ್ಥರು ನನ್ನ ಜೊತೆ ಇದ್ದಾರೆ. ಅಕ್ಷಯ್ ಅಂತಲೇ ಹೆಸರು ಅವ್ರದ್ದು. ಯತೀಶ್ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಬನ್ನಿ ಈ ಒಂದು ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಸಂಪೂರ್ಣ ಮಾಹಿತಿ ಅವ್ರ ಹತ್ರ ತಗೊಳ್ಳೋಣ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಮೊದಲಿಗೆ ನಿಮಗೆ ಅಭಿನಂದನೆಗಳು. ಯಾಕಂದರೆ ಒಂದು ಹ್ಯಾಪಿ ಸೋಲ್ ಬೈಕರ್ಸ್ 7 ವರ್ಷದ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಅದ್ಭುತವಾಗಿ ಲಾಂಚ್ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಫಾರ್ ದ ಅವರ್ ಇವೆಂಟ್. ತುಂಬ ಖುಷಿಯಾಗುತ್ತೆ ನಮಗೆ. ಬೈಕರ್ಸು ಅಂದರೆ ಎಲ್ಲ ಏನು ಅನ್ಕೋತಾರೆ, ರೋಡಲ್ಲಿ ಹೆಲ್ಮೆಟ್ ಇಲ್ಲದೆ ಓಡಾಡ್ತಾರೆ, ಹೆಂಗೆ ಅಂದರೆ ಹೆಂಗೆ ಓಡಿಸ್ತಾರೆ ಅಂತ. ಸೊ ಆ ಥರ ಕ್ಯಾಟಗರಿಗೆ ನಾವು ಸೇರಲ್ಲ. ಬೈಕರ್ಸ್ ಅಂದರೆ ಪ್ರಾಪರ್ ಡಿಸಿಪ್ಲಿನಲ್ಲಿ ಓಡಾಡ್ತೀವಿ ನಾವು. ಪ್ರಾಪರ್ ಗೇರ್ಸ್ ವೇರ್ ಮಾಡ್ತೀವಿ, ಹೆಲ್ಮೆಟ್ ಹಾಕ್ಕೊಂಡು ಓಡಾಡ್ತೀವಿ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ಕೊಂಡು ಓಡಾಡೋದಕ್ಕೆ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ನಾವು ಎಂಜಾಯ್ಮೆಂಟು ಮಾಡಿಕೊಂಡು ರೈಡ್ಸ್ ಮಾಡಿಕೊಂಡು ಈ ಖುಷಿಗೋಸ್ಕರ ನಾವು 7 ಇಯರ್ಸ್ ಕ್ರಾಸ್ ಮಾಡ್ಕೊಂಡು ಬಂದು ಸೊ ಆ ಈವೆಂಟ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ 7 ಇಯರ್ಸ್ ಆ್ಯನಿವರ್ಸರಿ ಇದು ಮಾಡ್ತಾ ಇದ್ದೀವಿ ಸರ್ ನಾವು. ಸರ್ ಯತೀಶ್ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಅವ್ರ ಬರ್ಡೇ ಕೂಡ, ಇವತ್ತು ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಯತೀಶ್ ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯತೀಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾವು 7 ಇಯರ್ ಈ ಕ್ಲಬ್ ಕಟ್ಟೋಕ್ಕಿಂತ ಮುಂಚೆಯಿಂದ ನಾವು ಫ್ರೆಂಡ್ಸ್ ಆಗಿದ್ದು, ಬೈಕಿಂದನೇ ಫ್ರೆಂಡ್ಸ್ ಆಗಿದ್ದು ನಾನು ಯತೀಶು. ಸೊ ಯತೀಶ್ಗೊಂದು ಪ್ಯಾಷನ್ ಇದೆ, ಎಲ್ಲರನ್ನೂ ಜೊತೆಯಲ್ಲಿ ಹಿಡ್ಕೋಬೇಕು, ಎಲ್ಲರ ಜೊತೆ ಖುಷಿಯಾಗಿರಬೇಕು, ಏನೋ ಒಂದು ದೊಡ್ಡದಾಗಿ ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋದು ಲೈಫಲ್ಲಿ ತುಂಬ ಇದೆ ಯತೀಶ್ಗೆ. ಸೊ ಸ್ಟೆಪ್ ಬೈ ಸ್ಟೆಪ್ಪು ಪ್ರೋಸೆಸ್ ಆಗ್ತಾ ಇದ್ದಾರೆ ಯತೀಶ್ ಅವರು. ಸೊ ಅವರ ಒಂದು ಎಫರ್ಟ್ಸಿಂದನೇ ನಾವು ಇವತ್ತು ಈ ದೊಡ್ಡ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಬಿಕಾಸ್ ಈವೆಂಟ್ ನೋಡ್ತಾ ಇದ್ದೀರಾ ನೀವೇ ಎಲ್ಲರೂ, ಇಷ್ಟು ದೊಡ್ಡ ಈವೆಂಟ್ ಮಾಡೋಕ್ಕೆ ಕಾರಣನೇ ಯತೀಶು. ಆ್ಯಂಡ್ ಪರ್ಸ್ನಲ್ ಲೈಫಲ್ಲಿ ಇರುತ್ತೆ ಎಲ್ಲನೂ. ಸೊ ಅದನ್ನು ಮೀರಿ ನಾವು ಒಂದು ಟೈಮ್ ಕೊಟ್ಕೊಂಡು ಮಾಡ್ತಾ ಇದ್ದೀವಿ ಅಂದರೆ ಎಫರ್ಟ್ಸ್ಗೆ ಹ್ಯಾಟ್ಸ್ ಆಫ್ ಟು ಯತೀಶ್ ಸರ್. ಎಸ್ ಸರ್. ಜೊತೆಗೆ ಇವತ್ತು ಸಾಕಷ್ಟು ಬೈಕ್ ರೈಡರ್ಸ್ ಬಂದಿದ್ರು. ಎಷ್ಟು ಜನ ಬಂದಿದ್ರು, ಯಾರ್ಯಾರು ಬಂದಿದ್ರು, ಅದ್ರ ಬಗ್ಗೆ ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀರಾ ಏನಾದರೂ? ತುಂಬ ಜನ ಬೈಕರ್ಸು ನಾವು 100+ ಮೆಂಬರ್ಸ್ ಅಂತ ಒಂದು ಅಂದಾಜು ಇಟ್ಕೊಂಡಿದ್ದೀವಿ. ಬಿಕಾಸ್ ಕೌಂಟು ಎಕ್ಸಾಕ್ಟ್ಲಿ ಇಟ್ಟಿಲ್ಲ. ಸೊ ನೀವು ಬೈಕ್ಸ್ ನೋಡ್ಬೋದು, ಇಲ್ಲಿಂದ ಅಲ್ಲಿವರೆಗೂ ಪಾರ್ಕಿಂಗ್ ಮಾಡಿದ್ದೀವಿ ನಾವು. ಸೊ ತುಂಬ ಜನ ಗೆಸ್ಟ್ಗಳು ಬಂದಿದ್ದಾರೆ. ಸೊ ಅನಿರುದ್ಧ್ ಸರ್ ಬಂದಿದ್ದರು, ಇವಾಗ ಇನ್ನೂ ತುಂಬ ಬರೋರಿದ್ದಾರೆ. ಆಮೇಲೆ ಮೀಡಿಯಾ ಪಾರ್ಟ್ನರ್ಸ್ ಇದ್ದಾರೆ. ಆ್ಯಂಡ್ ನೀವು ಕೂಡ ಬಂದಿದ್ದೀರಾ ಸರ್, ನಮ್ಗೆ ಅದು ಖುಷಿ ನೀವು ಬಂದಿರೋದನ್ನು. ಸೊ ತುಂಬ ಜನ ಬಂದಿದ್ದಾರೆ ಸರ್ ಇವತ್ತು. ಎಸ್, ಒಂದು ಹ್ಯಾಪಿ ಸೋಲ್ ಬೈಕರ್ಸ್ನ ಸಾಕಷ್ಟು ಜನ ನಿಮ್ಮ ಟೀಮ್ ಇದ್ದಾರೆ. ಟೀಮ್ ಬಗ್ಗೆ ಅಥವಾ ನಿಮ್ಮ ಏನಿದು ಪ್ಲಾನ್ ಹೇಗೆ ನಡೀತು ಇದೆಲ್ಲ ಬಗ್ಗೆ ಏನಾದರೂ ಮಾಹಿತಿ ಹೇಳ್ತೀರಾ? ನಾವು ಶುರು ಮಾಡಿದಾಗ ಇದ್ದಿದ್ದು ತುಂಬ ಕಮ್ಮಿ ಜನದಿಂದ ಶುರು ಮಾಡಿದ್ದು. ಒಂದು ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸು ಬೈಕಿಂಗ್ ಪ್ಯಾಷನಿಂದ ಶುರು ಮಾಡಿ ನಾವು
ನಮ್ಮ ಟ್ಯಾಗ್ಲೈನ್ ನೋಡ್ಬೋದು ನೀವು, ಅನ್ನೋನ್ ಟು ನೋನ್ ಅಂತ ಇದೆ. ಸೊ ಗೊತ್ತಿಲ್ಲದವ್ರು ನಮ್ಮ ಜೊತೆ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿ ಥರನೇ ಇದಾಗ್ತಾರೆ. ಸೊ ಅದಕ್ಕೋಸ್ಕರನೇ ಇಷ್ಟು ದೊಡ್ಡ ನಾವು ಈವೆಂಟ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಆ್ಯಂಡ್ ಅವರ ಟೀಮ್ ಎಫರ್ಟ್ಸ್ ಇಲ್ಲದೆ ಇಷ್ಟು ದೊಡ್ಡ ಈವೆಂಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ವಾಲಂಟಿಯರ್ಸಾಗಿ ಎಲ್ಲ ಕಡೆ ಅಲ್ಲಿಂದ ಇಲ್ಲಿವರೆಗೂ ಓಡಾಡ್ತಾ ಇರೋದು ನೀವು ನೋಡಿದ್ರಿ. ಸೊ ಆಲ್ಮೋಸ್ಟ್ 10 to 15 ಮೆಂಬರ್ಸ್ ವಾಲಂಟಿಯರ್ಸ್ ಆಗಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಮುಂದೆ ಕಾಣಿಸ್ದೇ ಇರ್ಬೋದು, ಹಿಂದೆ ತುಂಬ ವರ್ಕ್ ಮಾಡಿದವರು ತುಂಬ ಇದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಒಳ್ಳೆಯದಾಗಲಿ. ಹ್ಯಾಪಿ ಸೋಲ್ಸ್ ಬೈಕರ್ಸ್ನ 7ನೇ ವರ್ಷದ ಆನಿವರ್ಸರಿ ಫಂಕ್ಷನ್ ನಡೀತಾ ಇದೆ. ಅದರಲ್ಲಿ ಇನ್ನೂ ಸಾಕಷ್ಟು ಜನ ಜೊತೆ ಮಾತಾಡೋಣ ಬನ್ನಿ. ಎಸ್, ಹ್ಯಾಪಿ ಸೋಲ್ ಬೈಕರ್ಸ್ನಲ್ಲಿ ವಿಮೆನ್ ರೈಡರ್ಸ್ ಕೂಡ ಇದ್ರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾವ ಥರ ಈ ಬೈಕ್ ಓಡಿಸ್ತಾರೆ ಇವರೆಲ್ಲ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಮೇಡಮ್. ಬೈಕರ್ ಅಂದ್ರೆ ಇವರು ಸಿಕ್ಕಾಪಟ್ಟೆ ಎಲ್ಲ ಫುಲ್ ದೇಶ ಸುತ್ತಿ ಕೋಶ ಅದೇನು ನಮಸ್ಕಾರ. ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ಕೇಳಿ ಫಸ್ಟ್. ಎಸ್ ಮೇಡಮ್, ನಿಮ್ಮ ಹೆಸರು ಮೇಡಮ್? I'm Priya and I've been riding with Shiva Society and Bharat on Wheels. Oh. And this is my first invite to Happy Souls. Okay. Though as a brotherhood of rider community, Okay. I know Yatish because of that, and I'm here to honor and give best wishes for this event. And him, of course, it's his birthday. Happy birthday, Yatish. ಎಸ್ ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ನಮಸ್ಕಾರ. ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ನಮ್ಮ ಭಾರತ. ವಿ ಆರ್ ಫ್ರಮ್ ಭಾರತ್ ಆನ್ ವೀಲ್ಸ್ ಬೈಕರ್ ಸೇವಿಯರ್ಸ್ ಬೆಂಗಳೂರು ಮತ್ತು ಆಲ್ ಇಂಡಿಯಾ ಬೈಕರ್ಸ್ ಕಮ್ಯುನಿಟಿ. ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಟು ಬಿ ಪ್ರೌಡ್ ಆಫ್ ಇವನ್ ದ ಬ್ರದರ್ಹುಡ್ ಸಿಸ್ಟರ್ಹುಡ್ ಅಂತ ಹೇಳ್ತಾ ಇದ್ರು ಬೆಳಿಗ್ಗೆ. ಸೊ ವಿ ಆರ್ ಪಾರ್ಟ್ ಆಫ್ ಬೀಂಗ್ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಬೈಕರ್ಸ್ ಕಮ್ಯುನಿಟಿ ಫ್ಯಾಮಿಲಿ. ಅವ್ರು ಹೇಳಿದ್ರು ಯತೀಶ್ ಅವರು, ನಾವು ಗೂಗಲ್ ನೋಡಬೇಕಾಗಿಲ್ಲ, ಏನು ನೋಡಬೇಕಾಗಿಲ್ಲ, ಒಂದು ಕಾಲ್ ಅವೇ or one ಕಮೆಂಟ್ ಇನ್ ಅ ಗ್ರೂಪ್ ಆ್ಯಂಡ್ ಎವ್ರಿಬಡಿ ವಿಲ್ ಕಮ್ ವಿತ್ 100 ಸಜೆಷನ್ಸ್. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಕಮ್ಯುನಿಟಿ ಅಂತ ಹೇಳ್ಬೋದು. ಯತೀಶ್ and us, we have started riding 7 years ಅಂತ ಅಂದರು. ಐ ಥಿಂಕ್ ಇಟ್ ಗೋಸ್ ಬ್ಯಾಕ್ ಟು ಲಾಂಗ್ ವೇ ಬ್ಯಾಕ್. ಎಷ್ಟು ವರ್ಷ ಅಂತೆಲ್ಲ ಗೊತ್ತಿಲ್ಲ, ಬಟ್ ವಿ ಆರ್ ಫ್ರೆಂಡ್ಸ್ ಫ್ರಮ್ then, and now we have started our own biking clubs adu idu, but together when we come it's chaos in a good way. And spreading harmony, brotherhood, sisterhood, and being a cause for the doing the social services also together, and we make this place better for you, for me, and for the entire universe. Yeah, the most beautiful part is to ride for a cause and for a purpose. Yes. ಥ್ಯಾಂಕ್ ಯು. ಬ್ಯೂಟಿ ವಿತ್ ಪರ್ಪಸ್ ಅಂತ ಹೇಳ್ಬೋದು. ಇವ್ರನ್ನ ನೋಡಿದ್ರೆ ಆ್ಯಕ್ಚುಲಿ ಸಖತ್ತಾಗಿ ಮಾತಾಡಿದ್ರು, ಸಾಕಷ್ಟು ವಿಚಾರ ಹಂಚ್ಕೊಂಡಿದ್ರು. ಎಸ್, ಇನ್ನು ಕೆಲವು ಸಾಕಷ್ಟು ಜನ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಎಸ್, ನಮ್ಮ ಜೊತೆ ಇದ್ದಾರೆ ಶೀಫರ್ ಸೊಸೈಟಿ ಅಂತಲೇ ಒಂದು ಅದ್ಭುತ ತಂಡನ ಕಟ್ಕೊಂಡು ಎಲ್ಲ ಕಡೆ ಬೆಂಗಳೂರು, ಕರ್ನಾಟಕ ಎಲ್ಲ ಕಡೆ ಹೋದರೂ ಕೂಡ ಬೈಕ್ ರೈಡರ್ಸ್ ಮುಖಾಂತರನೇ ಮನೆ ಮಾತಾಗಿರೋರು ಹರ್ಷಿಣಿ ದೇವತ್ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಈ ಒಂದು ಹ್ಯಾಪಿ ಸೌಲ್ ಬೈಕರ್ಸಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಏನು ಹೇಳ್ತಾರೆ ಈ ಕಾರ್ಯಕ್ರಮದ ಬಗ್ಗೆ? ನಮಸ್ತೆ ಮೇಡಮ್. ನಮಸ್ತೆ. ವೆಲ್ಕಮ್ ಟು ಹ್ಯಾಪಿ ಸೌಲ್ ಬೈಕರ್ಸ್. ಥ್ಯಾಂಕ್ ಯು. ಹ್ಯಾಪಿ ಮಾರ್ನಿಂಗ್. ಇವತ್ತು ಗೋಪಾಲನ್ ಮಾಲ್ ಮುಂದೆ ತುಂಬ ಒಳ್ಳೆ ಅಟ್ಮಾಸ್ಫಿಯರ್ ಇದೆ. ಎಷ್ಟೊಂದು ಜನ ಬೈಕರ್ಸ್ ಬಂದಿದ್ದಾರೆ. ಇವತ್ತು ಯತೀಶ್ ಅವ್ರಿಗೆ ನಾನು ಅವ್ರದ್ದು 7th ಆ್ಯನಿವರ್ಸರಿ ನಡೀತಾ ಇದೆ. ಸೊ ಐ ವಿಶ್ ಹಿಮ್ ವಂಡರ್ಫುಲ್ ಆ್ಯನಿವರ್ಸರಿ ಫ್ರಮ್ ಶಿಫು ಸೊಸೈಟಿ ಆ್ಯಂಡ್ ಮೆನಿ ಮೋರ್ ಇಯರ್ಸ್ ಟು ಗೋ. ಆ್ಯಂಡ್ ಅವರು ಮೇನ್ ಆಗಿ ಏನಂದರೆ ಅವರು ಬ್ಲಡ್ ಡೊನೇಷನ್ ಮಾಡ್ತಾರೆ ಅವ್ರ ಕ್ಯಾಂಪಿಂದ, ಅವ್ರ ಕ್ಲಬ್ಬಿಂದ. ಸೊ ಅದು ಒಂದು ತುಂಬ ಒಳ್ಳೆ ಇನಿಷಿಯೇಟಿವ್. ಯಾರ್ಯಾರಿಗೆ ಬ್ಲಡ್ ನೆಸೆಸಿಟಿ ಇದೆಯೋ ಗ್ರೂಪ್ಸ್ ಎಲ್ಲ ಮಾಡಿದ್ದಾರೆ, ವಾಟ್ಸಪ್ ಗ್ರೂಪ್ಸು. ಸೊ ಅವ್ರು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಸೊ ಇಟ್ಸ್ ಅ ವೆರಿ ನೈಸ್ ಇನಿಷಿಯೇಟಿವ್, ರೈಟ್ ಫಾರ್ ಎ ಕಾಸ್ ಅಂತ. Then I request everyone, whoever are seeing this channel, to come here and enjoy this event. Thank you. ಹ್ಯಾಪಿ ಸೌಲ್ ಬೈಕರ್ಸ್ನ ಒಂದು ಅದ್ಭುತ ಈವೆಂಟ್ನಲ್ಲಿ ವೆನ್ಯೂ ಪಾರ್ಟ್ನರ್ ಆಗಿ ಬಂದಿರುವಂಥವರು ನಮ್ಮ ಗೋಪಾಲನ್ ಅವರು. ಬನ್ನಿ, ಅವರು ಒಂದು ತಂಡ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ಕಾರ, ನಾನು ರೇಖಾ ಅಂತ. ಸೊ ನನ್ನ ಹೆಸರು ಆಕಾಶ್ ಅಂತ. ಎಸ್ ಸರ್, ಇವತ್ತು ಒಂದು ಅದ್ಭುತ ಒಂದು ಹ್ಯಾಪಿ ಸೌಲ್ ಬೈಕರ್ಸ್ನ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ನೀವು ಕೂಡ ಒಂದು ಯೂತ್ಗಳಿಗೆ ಒಂದು ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ಹೇಳಿ ನಿಮ್ಮ ವೆನ್ಯೂವನ್ನು ಅದ್ಭುತವಾಗಿ ಕೊಟ್ಟಿದ್ದೀರಾ. ಹೇಗೆ ಅನಿಸ್ತಾ ಇದೆ ಈ ಜಾಗ? ಆ್ಯಕ್ಚುಲಿ ವಿ ಆರ್ ಹ್ಯಾಪಿ ಫಾರ್ ದಿಸ್. ಯಾಕಂದರೆ ಈ ಹ್ಯಾಪಿ ಸೋಲ್ ಬ್ರೈಕರ್ಸ್, ದೇ ಆರ್ ದ ಫ್ಯೂಚರ್. ಐ ಮೀನ್ ಟು ಸೇ ಲೈಕ್ ವಿ ಆರ್ ಸೋ ಹ್ಯಾಪಿ ಟು ಬಿ ಅ ವೆನ್ಯೂ ಪಾರ್ಟ್ನರ್. ಈ ಥರ ಸ್ಟಂಟ್ಸ್ ಮಾಡೋದು ರೈಡರ್ಸು, ಇಟ್ ಈಸ್ ರಿಯಲಿ ನೈಸ್ ಟು ಸಿ ದೆಮ್. This is like one of a kind of an event
ನಾವು ಮಾಡೋದು. ಆ್ಯಂಡ್ ಅ ಬಿಗ್ ಶೌಟ್ ಔಟ್ ಟು ಗೋಪಾಲನ್ ಮಾಲ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ for supporting us to do something like this, and a big shout out to Happy Soul Bikers as well to bring in the community and build this in such a wonderful way, and a lot of sponsors who also supported us bringing this up, like Make My Own Perfume, Spar, McDonald's, and there are a lot of the other people. And also the in-house team who supported us in bringing all this together on ground. So a big shout out to the mall team as well. Thank you. ಜೊತೆಗೆ ಈ ನಮ್ಮ ಗೋಪಾಲ್ ಸಂಸ್ಥೆ ಅಂತ ಹೇಳಿದ್ರೆ ಒಂದು ಕರ್ನಾಟಕದಲ್ಲೇ ಒಂದು ಮನೆ ಮಾತಾಗಿರುವಂತಹ ಒಂದು ಅದ್ಭುತವಾದ ಒಂದು ಮಾಲ್. ಆ್ಯಕ್ಚುಲಿ ಇಲ್ಲಿ ಸಾಕಷ್ಟು ಜನಕ್ಕೆ ಸಾಕಷ್ಟು ರೀತಿಯಲ್ಲಿ ಸವಲತ್ತು ಕೊಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಷ್ಟು ಸಪೋರ್ಟು ಹೇಗೆ, ಯಾವ ಥರ ಸ್ಟಾರ್ಟ್ ಆಯಿತು, ಹೇಗೆ ಅಂತ ಹೇಳಿ? ಇದು ಆ್ಯಕ್ಚುಲಿ ಗೋಪಾಲನ್ ಬಂದು ನಮ್ಮ ಬ್ಯಾಂಗ್ಳೂರಲ್ಲಿ 6 ಮಾಲ್ಸ್ ಇದೆ. ಸೊ ಇದರಲ್ಲಿ ಬಂದು ಗೋಪಾಲನ್ ಮಾಲ್ಸ್ ಇದೆ, ವರ್ಕ್ ಸ್ಪೇಸು ಇದೆ. ಸೊ ಇವಾಗ ನಾವು ವೆನ್ಯೂ ಪಾರ್ಟ್ನರ್ ಆಗಿರೋದು ಗೋಪಾಲನ್ ಸಿಗ್ನೇಚರ್ ಮಾಲ್ ಓಲ್ಡ್ ಮೆಡ್ರಾಸ್ ರೋಡಲ್ಲಿ. ಸೊ ಇಲ್ಲಿ ಒಳಗಡೆ ಆಲ್ಮೋಸ್ಟ್ ನಮ್ಮ ಹತ್ರ ಲೈಕ್ ಬ್ರ್ಯಾಂಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಾನು ಏನಂತೀನಿ ಅಂದರೆ ಎಲ್ಲರೂ ಬಂದು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗೋಪಾಲನ್ ಮಾಲಲ್ಲಿ. ಆ್ಯಂಡ್ ಆಲ್ಸೋ ಇಲ್ಲಿ ಎಂಟರ್ಟೈನ್ಮೆಂಟ್ಸ್ ಇರುತ್ತೆ, ಎವ್ರಿ ವೀಕೆಂಡ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಏನಂದರೆ ಈ ಮಾಲಲ್ಲಿ ಇದು ಕಂಪ್ಲೀಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಡ್, ಲೈಕ್ ಪ್ಯಾಲೇಸ್ ಥರ ಒಂದು ಫೀಲ್ ಬರುತ್ತೆ ಇದು. ಎಸ್, ಫ್ಯೂ ವರ್ಡ್ಸ್ ಆನ್ ಹ್ಯಾಪಿ ಸೋಲ್ ಬೈಕರ್ಸ್. A big shout out to Yati and a very happy birthday to him as well. I mean, pulling this off is not easy. The Soul Bikers have really done a great job. So a big shout out to them, yes. Yeah, as a venue partner, you just a few lines for Gopalan also, please. Gopalan Group or Gopalan Malls are very supportive to all kind of events. We like to support communities. We build communities together. So always welcome anybody who wants to do any special events. We're more than happy to support them. Yeah. Yes, wish you all the best, sir. Thank you so much. Thank you. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಂತಹ ವೆನ್ಯೂ ಪಾರ್ಟ್ನರ್ ಕಡೆಯಿಂದ, ಗೋಪಾಲನ್ ಸಂಸ್ಥೆ ಕಡೆಯಿಂದ ಮಹನೀಯರನ್ನ ಮೀಟ್ ಮಾಡಿದ್ವಿ. ತುಂಬ ಅದ್ಭುತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ. ಬನ್ನಿ, ಇನ್ನೂ ಸಾಕಷ್ಟು ಜನ ಇದ್ದಾರೆ, ಅವ್ರ ಜೊತೆನೂ ಕೂಡ ಮಾತಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ನನ್ನ ಜೊತೆ ಇದ್ದಾರೆ ಒಂದು ವಿಶೇಷ ವ್ಯಕ್ತಿ. ಯಾಕಂದರೆ ಲೈಫಲ್ಲಿ ಸಾಕಷ್ಟು ಚಾಲೆಂಜ್ಗಳನ್ನು ಗೆದ್ದಿರುವಂಥ ವ್ಯಕ್ತಿ ನನ್ನ ಜೊತೆ ಇದ್ದಾರೆ. ತೇಜಸ್ ಅಂತ ಹೆಸರು. ಸಾಕಷ್ಟು ಸದಾಕಾಲ ಒಂದು ತೇಜಸ್ಸಿನ ಒಂದು ಮುಖದಲ್ಲಿ ಇರುವಂತಹ ತೇಜಸ್ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ, ಒಂದು ಹ್ಯಾಪಿ ಸೋಲ್ಸ್ ಬೈಕರ್ಸ್ನ ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ತೇಜಸ್ ಅವರೇ. ನಮಸ್ತೆ ಸರ್. ಎಸ್, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಿಮ್ಮಂತಹ ಚಾಲೆಂಜು ಒಂದು ಈ ಒಂದು ರಂಗದಲ್ಲಿ ಸಾಕಷ್ಟು ಚಾಲೆಂಜ್ಗಳನ್ನು ಗೆದ್ದು ನೀವು ಕೂಡ ಬೈಕ್ ರೈಡ್ ಮಾಡ್ತಾ ಅಂತ ಕೇಳ್ಪಟ್ವಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಖುಷಿ ಆಗುತ್ತೆ ಬೈಕ್ ರೈಡ್ ಮಾಡುವಾಗ. ಅಂದರೆ ನನಗೇನು ಪೇನ್ ಇದ್ರೂ ಬೈಕ್ ರೈಡ್ ಮಾಡುವಾಗ ಅದೆಲ್ಲ ಮರ್ತೋಗ್ಬಿಡುತ್ತೆ. ಎಸ್ ತೇಜಸ್ ಅವರು, ಎಷ್ಟು ವರ್ಷಗಳಿಂದ ನೀವು ಈ ಥರ ಬೈಕ್ ರೈಡ್ನ ಮಾಡ್ತಾ ಇದ್ದೀರಾ? ನಾನು 2019ಇಂದ ಮಾಡ್ತೀನಿ. ಫಸ್ಟು ಎಂಟಾರ್ಕ್ ಇತ್ತು ಸ್ಕೂಟರು. ಓಕೆ. ಸೊ ಅದರಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಎಲ್ಲ ಕಷ್ಟ ಆಗ್ತಾಯಿತ್ತು. ಓಕೆ. ಸೊ 2024ಅಲ್ಲಿ ನಾನು ಈ ಬೈಕ್ ತೊಗೊಂಡೆ. ಎಸ್, ತೇಜಸ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್, ನಿಮ್ಮ ಜರ್ನಿ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನನ್ನ ಜರ್ನಿ ಏನಂದರೆ, ನಾನು ಜಾಸ್ತಿ ಲಾಂಗ್ ರೈಡ್ ಇಷ್ಟಪಡ್ತೀನಿ. ಸೊ ಮತ್ತು ಇನ್ನೊಂದು ಈ ಥರ ಹ್ಯಾಪಿ ಸೋಲ್ ಅವ್ರ ಜೊತೆ ಮತ್ತು ಬೇರೆ ಕ್ಲಬ್ಸ್ ಅವ್ರ ಜೊತೆ ಎಲ್ಲ ನಾನು ರೈಡ್ ಮಾಡ್ತೀನಿ. ಏನಂದರೆ ನಾನು ತೋರಿಸ್ಕೋಬೇಕು, ನಾನು ಯಾವುದೆಲ್ಲೂ ಕಡಿಮೆ ಇಲ್ಲ, ಎಲ್ಲದಲ್ಲೂ ಪ್ರೂವ್ ಮಾಡಬೇಕು. ಅವ್ರಿಗಿಂತ ಏನು ಕಡಿಮೆ ಇಲ್ಲ, ಸೇಮ್ ಸ್ಪೀಡ್ ಪೇಸ್ ಮೇಂಟೈನ್ ಮಾಡ್ತೀನಿ, ಅವ್ರ ಜೊತೆನೇ ಇರ್ತೀನಿ, ಎಲ್ಲೂ ಸ್ಲೋ ಡೌನ್ ಆಗಲ್ಲ. ಇಂಡಿಯನ್ ಏರ್ಫೋರ್ಸ್ನ ಡಾಕ್ಟರ್ ಮಾನಸ್ ರಂಜನ್ ರಾವತ್ ಅವರು, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾವ ಥರ ಈ ಬೈಕ್ನ ಓಡಿಸ್ತಾರೆ, ಯಾವ್ಯಾವ ಥರ ಒಂದು ಬೈಕ್ ಜರ್ನಿ ಯಾವ ಥರ ಇದೆ, ಅವ್ರ ಜೊತೆ ಕೇಳೋಣ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ, ನಮಸ್ಕಾರಂ. Yes sir, thank you so much. Actually today you are one of the bike rider in Happy Soul Bikers 7th anniversary. कैसा दिख रहा है सर, कैसा दिख रहा है आपको? पहले तो मैं नमस्कार ऑल माय व्यूअर्स एंड ನನ್ನ ಹೆಸರು ಡಾಕ್ಟರ್ ಮಾನಸ್ ರಂಜನ್ ರಾವತ್, एक्स एयरफोर्स एंड हैप्पी सोल बाइकर का आज 7th एनिवर्सरी है. आई एम द पार्ट ऑफ द टीम and I am riding bikes from last 10 years and this is my bike Benelli 502X.